ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸ ಅಭ್ಯಾಸವನ್ನು ಮುಂದುವರಿಸುತ್ತಾ ಬ್ಲಾಕ್ 1ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಅದರ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಬ್ಲಾಕ್ 2ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಬ್ಲಾಕ್ 3ಅನ್ನು ಕೂಡ ನಾವು ಈಗಾಗಲೇ ಮುಗಿಸಿದ್ದೇವೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡ್ಕೊಳ್ಳಿಲ್ವೋ ಅದನ್ನು ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಸೆಕೆಂಡ್ ಇಯರ್ BA ಇತಿಹಾಸ ಎನ್ನುವಂಥ ಪ್ಲೇ ಲಿಸ್ಟಲ್ಲಿ ಅದನ್ನು ಎಲ್ಲವನ್ನು ಕೂಡ ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇವತ್ತು ನಾವು ಬ್ಲಾಕ್ 4ರಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಆ ಬ್ಲಾಕ್ 4ರಲ್ಲಿ ಇರುವಂತಹ ಇನ್ನುಳಿದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾವು ಇವತ್ತು ತಿಳಿತಾ ಹೋಗುವ ಸ್ನೇಹಿತರೆ. ಬನ್ನಿ, ಪುಟ ಸಂಖ್ಯೆ 238ಕ್ಕೆ ಬನ್ನಿ. ನೋಡಿ, 238. ಇದರಲ್ಲಿ ನಾವು ಈಗಾಗಲೇ ಹಳೆಯ ವಿಡಿಯೋದಲ್ಲಿ ನಾವು ಬೇರೆಲ್ಲ ಮುಖ್ಯವಾದ ವಿವರಣೆಯನ್ನು ತಿಳ್ಕೊಳ್ತಾ ಹೋಗಿದ್ದೇವೆ. ಹಾಗೆ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಕೂಡ ಹಳೆಯ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಕಾರ್ನ್ವಾಲಿಸ್ನ ಆಡಳಿತ ಸುಧಾರಣೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದ ಎನ್ನುವಂಥದ್ದನ್ನೆಲ್ಲ ತಿಳಿತಾ ಹೋಗುವ. ಮೊದಲಿಗೆ ಪರಿಚಯ ಪೀಠಿಕೆಯಲ್ಲಿ ಬ್ರಿಟಿಷರ ಆಳ್ವಿಕೆಯ ಇತಿಹಾಸದಲ್ಲಿ ಕಾರ್ನ್ವಾಲಿಸಿನ ಆಳ್ವಿಕೆಯು ಪ್ರಮುಖ ಅಧ್ಯಯನವಾಗಿರುವಂಥದ್ದು. ಕಾರ್ನ್ವಾಲಿಸನ್ನು ನಿರ್ಮಿಸಿದ ಆಡಳಿತ ಪದ್ಧತಿಯು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತ್ಯಗೊಳ್ಳುವವರೆಗೆ ಹೆಚ್ಚು ಕಡಿಮೆ ಮುಂದುವರಿಯಿತು. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಕಾರ್ನ್ವಾಲಿಸನಿಗೆ ಅಪರಿಮಿತ ಅಧಿಕಾರಗಳನ್ನು ಒದಗಿಸಿಕೊಟ್ಟಿತು. ಲಾರ್ಡ್ ಕಾರ್ನ್ವಾಲಿಸನು ಭಾರತದಲ್ಲಿ ಕಂದಾಯ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ಉತ್ತರವನ್ನು ಕಂಡುಹಿಡಿದು ದಕ್ಷ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿ ವಾಣಿಜ್ಯ ಇಲಾಖೆಯನ್ನು ಸರಿಪಡಿಸುವ ಉದ್ದೇಶದಿಂದಲೇ ಅಧಿಕಾರವನ್ನು ವಹಿಸಿಕೊಂಡನು. ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡಿದ? ಲಾರ್ಡ್ ಕಾರ್ನ್ವಾಲಿಸನು ಭಾರತದಲ್ಲಿನ ಕಂದಾಯ ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ ಎಂದು ಅರ್ಥಕೊಂಡ. ಆ ಕಂದಾಯ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ಕಂದಾಯ ವ್ಯವಸ್ಥೆಯಲ್ಲಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ಉತ್ತರವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಉತ್ತರವನ್ನು ಕಂಡುಹಿಡಿದಂತಹ ದಕ್ಷ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿದ. ಅಷ್ಟೇ ಅಲ್ಲದೆ ಅವನು ವಾಣಿಜ್ಯ ಇಲಾಖೆಯನ್ನು ಸರಿಪಡಿಸುವ ಉದ್ದೇಶದಿಂದಲೇ ಅಧಿಕಾರವನ್ನು ವಹಿಸಿಕೊಂಡ. ಭಾರತದಲ್ಲಿ ಕಾರ್ನ್ವಾಲಿಸನು ವಾರೆನ್ ಹೇಸ್ಟಿಂಗನ್ನು ಸ್ಥಾಪಿಸಿದಂತಹ ಆಡಳಿತ ವ್ಯವಸ್ಥೆಯ ಎಳೆಗಳನ್ನೆಲ್ಲ ಹಿಡಿದುಕೊಂಡು ಅದರ ಮೇಲೆ ಭವ್ಯ ಸೌಧವನ್ನು ನಿರ್ಮಾಣ ಮಾಡಿದನು. ಯಾರು? ಕಾರ್ನ್ವಾಲಿಸ್. ಭಾರತದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ವಾರೆನ್ ಹೇಸ್ಟಿಂಗ್ನನ್ನು ಸ್ಥಾಪಿಸಿದ ಆಡಳಿತ ವ್ಯವಸ್ಥೆ ಎಳೆಗಳನ್ನು ಹಿಡಿದುಕೊಂಡು ಭವ್ಯ ಸದನವನ್ನೇ ನಿರ್ಮಾಣ ಮಾಡಿದವನು ಕಾರ್ನ್ವಾಲಿಸ್. ಆಡಳಿತದಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದ್ದಾನೆ? ಕಾರ್ನ್ವಾಲಿಸನು ಆಡಳಿತ ಸೇವಾ ವ್ಯವಸ್ಥೆಯನ್ನು ಐರೋಪೀಕರಣಗೊಳಿಸಿದನು. ಯುರೋಪದಲ್ಲಿ ಅಂದರೆ ಫಾರಿನ್ ಕಂಟ್ರೀಸಲ್ಲಿ, ಅಂತಾರಾಷ್ಟ್ರದಲ್ಲಿ, ಬೇರೆ ದೇಶಗಳಲ್ಲಿ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ರು ಅದನ್ನೇ ಅವನು ತಗೊಂಡು ಬಂದ. ಇದರ ಮೂಲಕ ಐರೋಪ್ಯ ಜನಾಂಗದ ಶ್ರೇಷ್ಠತೆಯ ಅಂಶವನ್ನು ಜಾರಿಗೆ ತಂದನು. ಕಾರ್ನ್ವಾಲಿಸನು ಭಾರತೀಯರನ್ನು ಅಪ್ರಾಮಾಣಿಕರೆಂದು ಬಗೆದು ಎಲ್ಲ ಹುದ್ದೆಗಳು, ಅದರಲ್ಲಿಯೂ ಉನ್ನತ ಹಾಗೂ ಹೊಣೆಗಾರಿಕೆಯ ಹುದ್ದೆಗಳು ಕೇವಲ ಯುರೋಪಿಯನ್ನರಿಗೆ ಮಾತ್ರ ಮೀಸಲಾಗಿರಬೇಕೆಂದು ತೀರ್ಮಾನ ಮಾಡಿದನು. ನೋಡಿ, ಆಲೋಚನೆ ಮಾಡಿಕೊಳ್ಳಿ. ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿದ್ದುಕೊಂಡು ಭಾರತದ ಅಧಿಕಾರವನ್ನು, ಆಡಳಿತವನ್ನು ಮಾಡ್ತಾ ಇದ್ದಾನೆ. ಭಾರತೀಯರಿಗೆ ಕೆಲಸ ಕೊಡ್ತಾ ಇಲ್ಲ. ಭಾರತೀಯರಿಗೆ ಉನ್ನತ ಕೆಲಸಗಳನ್ನು, ಅಧಿಕಾರಗಳನ್ನು, ಹುದ್ದೆಗಳನ್ನು ಕೊಡದೆ ಅವನೇನು ಮಾಡಿದ? ಯುರೋಪಿಯನ್ನರ, ತನ್ನ ಜನರಿಗೆ ಎಲ್ಲ ರೀತಿಯ ಅಧಿಕಾರವನ್ನು, ಹಕ್ಕನ್ನು ಕೊಟ್ಟ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ರೀತಿಯ ಆಡಳಿತ ವ್ಯವಸ್ಥೆಯನ್ನು ಯುರೋಪದಲ್ಲಿ ಮಾಡಿದ ರೀತಿಯನ್ನೇ ಜಾರಿಗೆ ತಂದವನು ಈ ಕಾರ್ನ್ವಾಲಿಸ್. ಇವರ ಮೂಲಕ ಐರೋಪ್ಯ ಜನಾಂಗವೇ ಶ್ರೇಷ್ಠ ಅಂತ ಹೇಳಿ ಜಾರಿಗೆ ತಂದ. ಅವನ ಲೆಕ್ಕದಲ್ಲಿ ಭಾರತೀಯರು ಏನಾಗಿದ್ದರು? ಅಪ್ರಾಮಾಣಿಕರು, ಪ್ರಾಮಾಣಿಕತೆ ಇಲ್ಲದವರು ಅಂತ ಅವನು ಹೇಳಿದ. ಅಪ್ರಾಮಾಣಿಕರು. ಕಾರ್ನ್ವಾಲಿಸನು ಭಾರತೀಯರೇನು ಹೇಳಿದ? ಅಪ್ರಾಮಾಣಿಕರೆಂದು ಬಗೆದು ಎಲ್ಲ ಹುದ್ದೆಗಳನ್ನು ಕೂಡ, ಉನ್ನತ ಹುದ್ದೆಗಳಾಗಿರ್ಬೋದು, ಹೊಣೆಗಾರಿಕೆ ಹುದ್ದೆ, ಎಲ್ಲ ಜವಾಬ್ದಾರಿಗಳನ್ನು ಏನು ಮಾಡಿದ? ಯುರೋಪಿಯನ್ನರಿಗೆ ಕೊಟ್ಟ. ಅದೇ ಯುರೋಪಿಯನ್ನರಿಗೆ ಕೊಡಬೇಕು ಅಂತ ಅವರಿಗೆ ಮೀಸಲಾಗಿರಬೇಕು ಎಂದು ತೀರ್ಮಾನ ಮಾಡಿದನು.
ಸರ್ ಜಾನ್ ಶೋರ್ ಹೇಳುವಂತೆ ಬ್ರಿಟಿಷರ ಮೂಲ ತತ್ವವೇನೆಂದರೆ ಎಲ್ಲ ವಿಧದಲ್ಲೂ ಭಾರತವನ್ನು ಗುಲಾಮ ದೇಶವನ್ನಾಗಿಸುವುದು. ಅವರ ಒಂದು ಉದ್ದೇಶ ಅಷ್ಟೇ ಆಗಿತ್ತು ಸ್ನೇಹಿತರೆ. ನಮ್ಮಲ್ಲಿರುವಂತಹ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಯುರೋಪಿಗೆ ಹೋಗುವಂಥದ್ದು, ಭಾರತ ದೇಶದ ಪ್ರಜೆಗಳನ್ನು, ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಬೇಕು, ಅವರ ಕೈ ಕೆಳಗೆ ನಾವಿರಬೇಕು, ಅವರ ಒಂದು ಹಿಡಿತದಲ್ಲಿ ನಾವಿರಬೇಕು ಎನ್ನುವಂತಹ ಆಲೋಚನೆ ಅವರು ಹೊಂದಿದ್ರು. ತನ್ನ ಎಲ್ಲ ಹಿತಾಸಕ್ತಿಗಳು, ಲಾಭಗಳನ್ನು ಎಲ್ಲ ತನ್ನದಾಗಿಸಿಕೊಳ್ಳಬೇಕು ಎಂಬುದೇ ಅವರದ್ದಾಗಿತ್ತು. ಆದರೂ ಭಾರತದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಆಡಳಿತ ಸೇವಾ ವ್ಯವಸ್ಥೆಯನ್ನು ರೂಪಿಸಿ ಕೀರ್ತಿ ಕಾರ್ನವಾಲಿಸಿಗಿದೆ. ಅಷ್ಟೆಲ್ಲ ಮಾಡಿದರೂ ಕೂಡ ಇಂಡಿಯನ್ ಸಿವಿಲ್ ಸರ್ವಿಸ್ ಎನ್ನುವಂಥ ಆಡಳಿತ ಸೇವಾ ವ್ಯವಸ್ಥೆಯನ್ನು ಮಾಡಿದವನು ಕಾರ್ನವಾಲಿಸ್ಗೆ ಅವನಿಗೆ ಆ ಒಂದು ಕೀರ್ತಿ ಇದೆ. ಕಾರ್ನವಾಲಿಸನು ಕಂಪೆನಿಯ ಆಡಳಿತ ಸೇವಾ ವ್ಯವಸ್ಥೆಯಲ್ಲಿದ್ದ ಭ್ರಷ್ಟಾಚಾರವನ್ನು, ನ್ಯೂನತೆಗಳನ್ನು ಕೂಲಂಕುಷವಾಗಿ ವಿಮರ್ಶಿಸಿ ಅವುಗಳನ್ನೆಲ್ಲ ನಿವಾರಿಸಲು ಪ್ರಯತ್ನ ಮಾಡಿದ. ಈಗ ಮಾತ್ರ ಭ್ರಷ್ಟಾಚಾರ ಇರುವುದಲ್ಲ ನಮ್ಮ ದೇಶದಲ್ಲಿ, ಆಗಿನ ಕಾಲದಲ್ಲೂ ಭ್ರಷ್ಟಾಚಾರ ಎನ್ನುವಂಥದ್ದಿತ್ತು. ಅದನ್ನು ಕಾರ್ನವಾಲಿಸ್ ಏನು ಮಾಡಿದ, ಅದೊಂದು ಒಳ್ಳೆಯ ಕೆಲಸವನ್ನು ಮಾಡಿದ. ಭ್ರಷ್ಟಾಚಾರ ಹಾಗೂ ನ್ಯೂನತೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅವುಗಳ ನಿವಾರಿಸಲು ಪ್ರಯತ್ನವನ್ನು ಮಾಡಿದ್ದಾನೆ. ಅದಕ್ಕೆಲ್ಲ ಏನು ಮಾಡಿದ, ಅದಕ್ಕೆ ವ್ಯವಸ್ಥೆ ಅಂದರೆ ಹೆಚ್ಚಿನ ವೇತನವನ್ನು ಕೊಟ್ಟ, ಕಟ್ಟುನಿಟ್ಟಾದ ಶಿಸ್ತು ಮಾಡಿದ, ಐರೋಪೀಕರಣ, ಎಲ್ಲ ನ್ಯೂನತೆಗಳನ್ನು ನಿವಾರಣೋಪಾಯಗಳಾಗಿದ್ದವು. ಕಡಿಮೆ ಸಂಬಳವೇ ಭ್ರಷ್ಟಾಚಾರಕ್ಕೆ ಕಾರಣ ಎಂದು ಅವನು ತಿಳಿದಿದ್ದ. ಕಡಿಮೆ ಸಂಬಳ ಕೊಡೋದ್ರಿಂದ ಅಧಿಕಾರಿಗಳಿಗೆ ಸಂಬಳ ಸಾಕಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಭ್ರಷ್ಟಾಚಾರ ಮಾಡ್ತಾರೆ. ಅಂದರೆ ಹಣವನ್ನು ತೆಗೆದುಕೊಂಡು ಜನರಿಗೆ ಕೆಲಸಗಳನ್ನು ಮಾಡಿಕೊಡುವಂಥದ್ದು. ಯಾವಾಗ ಭ್ರಷ್ಟಾಚಾರ ಉಂಟಾಗ್ತದೆ, ಅವರ ಸಂಬಳ ಕಡಿಮೆ ಇದ್ದಾಗ ಆ ರೀತಿಯ ಕೆಲಸಗಳಾಗ್ತದೆ. ಆದ್ದರಿಂದ ಅವರ ಸಂಬಳ ಹೆಚ್ಚಾಗಬೇಕು ಎನ್ನುವಂಥ ಯೋಚನೆಯನ್ನು ಮಾಡಿ ಅಧಿಕಾರಿಗಳಿಗೆ ವೇತನವನ್ನು ಹೆಚ್ಚಿಸಿದ. ಇದರೊಂದಿಗೆ ಕಂಪನಿಯ ಅಧಿಕಾರಗಳ ವೈಯಕ್ತಿಕ ವ್ಯಾಪಾರಗಳನ್ನು ಕೊನೆಗಾಣಿಸಿ ಒಟ್ಟಿನಲ್ಲಿ ಕಾರ್ನವಾಲಿಸನು ಸಾರ್ವಜನಿಕ ಆಡಳಿತ ಸೇವಾ ವ್ಯವಸ್ಥೆಯಲ್ಲಿ ಹೊಸ ಪರಂಪರೆಯನ್ನೇ ನಿರ್ಮಾಣ ಮಾಡಿದನು. ಕಾರ್ನವಾಲಿಸ್ ನ್ಯಾಯಾಂಗದ ಸುಧಾರಣೆಗಳನ್ನು ಮಾಡಿದ್ದಾನೆ. ನ್ಯಾಯಾಂಗದ ಸುಧಾರಣೆಗಳನ್ನು ಮಾಡಿರುವಂಥದ್ದು, ಸೈನಿಕ ವಾಣಿಜ್ಯ ಸುಧಾರಣೆಗಳನ್ನು ಮಾಡಿರುವಂಥದ್ದು, ಆರ್ಥಿಕ ಸುಧಾರಣೆಗಳನ್ನು ಮಾಡಿರುವಂಥದ್ದು, ಕಾಯಂ ಜಮೀನ್ದಾರ ಪದ್ಧತಿಯನ್ನು ಮಾಡಿದ್ದಾನೆ. ಜಮೀನ್ದಾರ ಪದ್ಧತಿಯ ಕೆಲವು ಪರಿಣಾಮಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ನ್ಯಾಯಾಂಗ ಸುಧಾರಣೆ ಏನು ಮಾಡಿದ್ದಾನೆ, ಒಂದು ಅಧಿಕ ಹೆಚ್ಚಿಗೆ ವೇತನ, ಇದನ್ನೆಲ್ಲ ಬರ್ಕೊಳ್ಳಿ. ನ್ಯಾಯಾಂಗ ಸುಧಾರಣೆ, ಲಾರ್ಡ್ ಕಾರ್ನವಾಲಿಸನು ಅತಿ ಶ್ರೇಷ್ಠ ಕೊಡುಗೆ ಎಂದರೆ ನ್ಯಾಯಾಂಗ ಸುಧಾರಣೆ. 1793ರಲ್ಲಿ ಕಾರ್ನ್ವಾಲಿಸ್ ಕೋಡನ್ನು ಜಾರಿಗೆ ತರ್ತಾನೆ. ಇದರ ಪ್ರಕಾರ ಇನ್ನು ಮುಂದೆ ಕಲೆಕ್ಟರನ್ನು ಕೇವಲ ಕಂದಾಯ ವಸೂಲಿ ಮಾಡತಕ್ಕದ್ದಾಗಿತ್ತು. ಅವನ ಎಲ್ಲ ನ್ಯಾಯಾಡಳಿತ ಅಧಿಕಾರವನ್ನು ರದ್ದುಪಡಿಸಲಾಯಿತು. ಜಿಲ್ಲೆಯ ಸಿವಿಲ್ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸಲಾಯಿತು. ಜಿಲ್ಲಾ ನ್ಯಾಯಾಧೀಶರಿಗೆ ಪೊಲೀಸ್ ಹಾಗೂ ನ್ಯಾಯ ವಿತರಣೆಯ ಅಧಿಕಾರವನ್ನು ಕೂಡ ನೀಡಲಾಯಿತು. ಕೆಳಗಿನಿಂದ ಮೇಲಿನ ಹಂತದವರೆಗೆ ಸಿವಿಲ್ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಯಿತು. ಅತಿ ಕೆಳ ಹಂತದಲ್ಲಿ ಮುನ್ಸಿಫ್ ಕೋರ್ಟುಗಳಿದ್ದವು, ಅವುಗಳಿಗೆ ಭಾರತೀಯರನ್ನು ನೇಮಿಸಲಾಗಿತ್ತು. ಅನಂತರ ರಿಜಿಸ್ಟರ್ ನ್ಯಾಯಾಲಯ, ಅವುಗಳಿಗೆ ಐರೋಪ್ಯ ಅಧಿಕಾರಿಗಳನ್ನು ನೇಮಕ ಮಾಡಿದನು. ಅನಂತರ ಜಿಲ್ಲಾ ನ್ಯಾಯಾಲಯಗಳಿದ್ದವು. ಅದರ ಮೇಲೆ ಕಲ್ಕತ್ತಾ, ಮರ್ಷಿದಾಬಾದ್, ಢಾಕಾ, ಪಾಟ್ನಾಗಳಲ್ಲಿ 4 ಪ್ರಾಂತೀಯ ನ್ಯಾಯಾಲಯಗಳು. ಕೊನೆಗೆ ಕಲ್ಕತ್ತಾದಲ್ಲಿ ಸದರ್ ದಿವಾನಿ ಅದಾಲತ್, ಅದರ ಅಧ್ಯಕ್ಷರು ಗವರ್ನರ್ ಜನರಲ್ ಹಾಗೂ ಕೌನ್ಸಿಲ್ ಸದಸ್ಯರು. ಕ್ರಿಮಿನಲ್ ಪ್ರಕರಣಗಳಿಗೆ ಸದರ್ ನಿಜಾಮತ್ ಅದಾಲತ್ ಉಚ್ಚ ನ್ಯಾಯಾಲಯವಾಗಿತ್ತು. ಒಟ್ಟಾರೆ ಗವರ್ನರ್ ಜನರಲ್ಗೆ ಶಿಕ್ಷೆ ನೀಡುವ ಇಲ್ಲವೇ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರವನ್ನು ಕೊಟ್ಟನು. ಕಾರ್ನವಾಲಿಸನು ಜಾರಿಗೆ ತಂದಂತಹ ನ್ಯಾಯಾಂಗ ವ್ಯವಸ್ಥೆಯು ಪಾಶ್ಚಾತ್ಯರ ಸಮಾನತೆಯ ವ್ಯವಸ್ಥೆಯನ್ನಾಧರಿಸಿತ್ತು. ಕಾನೂನಿನ ಕ್ರೋಢೀಕರಣವಾಗಿರಬಹುದು, ಧಾರ್ಮಿಕ ವೈಯಕ್ತಿಕ ಕಾನೂನುಗಳು ಹಿಂದೆ ಸರಿದವು. ಆದರೆ ನ್ಯಾಯಾಂಗ ವಿಪರೀತ ದುಬಾರಿಯಾಗಿ ಪರಿಣಮಿಸಿ ಜನಸಾಮಾನ್ಯವರಿಗೆ ಅದು ಸಿಗಲೇ ಇಲ್ಲ, ಎಟಕದಂತಾಯಿತು. ಅದಕ್ಕೆ ಹೋಗ್ತಾನೇ ಇರಲಿಲ್ಲ ಜನರು, ದುಬಾರಿ ಆಯಿತು ಅಂತ ಹೇಳಿ. ಅತೀ ವೆಚ್ಚಕಾರಿ ಹಾಗೂ ವಿಳಂಬಕಾರಿ ನ್ಯಾಯ ವ್ಯವಸ್ಥೆ ಭಾರತೀಯ ಸಂಪ್ರದಾಯ ರೀತಿ ನೀತಿಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿತು. ಮತ್ತೊಮ್ಮೆ ಭಾರತೀಯರು ಯುರೋಪಿಯನ್ನರ ಅಧೀನಕ್ಕೆ ಒಳಪಟ್ಟರು. ಕಾರ್ನವಾಲಿಸ್ ಎಲ್ಲ ಒಂದು ಭಾರತೀಯರಿಗೆ ಅಧಿಕಾರವನ್ನು ಕೊಡದೆ ಎಲ್ಲ ಕೂಡ ಯುರೋಪಿಯನ್ನರಿಗೆ ಕೊಡುವಂತಹ ತೀರ್ಮಾನವನ್ನು ಕೂಡ ಮಾಡ್ತಾನೆ. ಅದಲ್ಲದೆ ಭ್ರಷ್ಟಾಚಾರದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನೆಲ್ಲ ನಿಲ್ಲಿಸ್ತಾನೆ. ನ್ಯಾಯಾಲಯ ಸುಧಾರಣೆ ಮಾಡ್ತಾನೆ. ಅದಾದ ಮೇಲೆ ಸೈನಿಕ ಹಾಗೂ ವಾಣಿಜ್ಯ ಸುಧಾರಣೆಗಳನ್ನು ಮಾಡುವಂಥದ್ದು. ಕಾರ್ನವಾಲಿಸನು ಹಿಂದೆ ಜಮೀನ್ದಾರನಾಗಿದ್ದ ರಕ್ಷಣಾ ಅಧಿಕಾರವನ್ನು ಕೊನೆಗೊಳಿಸಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ಮಾಡಿದರು. 1791ರಲ್ಲಿ ಕಲ್ಕತ್ತಾದಲ್ಲಿ ಪೊಲೀಸ್ ಸೂಪರಿಂಟೆಂಡರನ್ನು ನೇಮಿಸಿ ರಕ್ಷಣಾ ಜವಾಬ್ದಾರಿಯನ್ನು ನೀಡಿದರು. ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳ ವೇತನವನ್ನು ಹೆಚ್ಚಿಸಿದನು.
ವಾಣಿಜ್ಯದ ಸುಧಾರಣೆಗಳು ಕಾರ್ನ್ವಾಲಿಸಿನ ಪ್ರಮುಖ ಸುಧಾರಣೆಗಳಾಗಿದ್ದವು. ವಾಣಿಜ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಯುರೋಪಿನ ಮಾರುಕಟ್ಟೆಯಲ್ಲಿ ಕಂಪನಿಯ ಉತ್ಪನ್ನಗಳು ಅತಿ ಕಡಿಮೆ ಬೆಲೆ ಮಾರಾಟವಾಗುತ್ತಿದ್ದವು. ಇದರಿಂದ ಕಂಪನಿಗೆ ಅಪಾರ ನಷ್ಟವಾಗುತ್ತಿತ್ತು. ಆದರೆ ಕಂಪನಿಯ ನೌಕರರು ಖಾಸಗಿಯಾಗಿ ಅಪಾರ ಲಾಭವನ್ನು ಮಾಡ್ತಾ ಇದ್ರು. ಕಾರ್ನ್ವಾಲಿಸನು ವಾಣಿಜ್ಯದ ಬೋರ್ಡ್ನ ಸದಸ್ಯರ ಸಂಖ್ಯೆಯನ್ನು 11ರಿಂದ 5ಕ್ಕೆ ಇಳಿಸಿದನು. ಮಧ್ಯವರ್ತಿಗಳ ಮೂಲಕ ಉತ್ಪನ್ನಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ನಿಂತು ವಾಣಿಜ್ಯದ ಏಜೆಂಟರ ಮೂಲಕ ಕಂಪನಿ ಖರೀದಿಸಲಾರಂಭಿಸಿತು. ಈ ವಾಣಿಜ್ಯದ ರೆಸಿಡೆಂಟರು ಉತ್ಪಾದಕರಿಗೆ ಹಣ ನೀಡಿ ಬೆಲೆಯನ್ನು ನಿಗದಿಪಡಿಸ್ತಾ ಇದ್ರು. ಇದರಿಂದಾಗಿ ಏನಾಯಿತು, ಕಂಪನಿಗೆ ಅಗ್ಗದ ಬೆಲೆಯಲ್ಲಿ ವಸ್ತುಗಳು ದೊರೆಯಲಾರಂಭಿಸಿತು. ಒಟ್ಟಿನಲ್ಲಿ ಕಾರ್ನ್ವಾಲಿಸನು ವಾಣಿಜ್ಯ ಸುಧಾರಣೆಗಳ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸ್ಥಿರತೆಯನ್ನು ಮೂಡಿಸಿದನು. ನಂತರ ಮಾಡಿದ ಸುಧಾರಣೆಗಳು ಆರ್ಥಿಕ ಸುಧಾರಣೆಗಳು ಮತ್ತು ಕಾಯಂ ಜಮೀನ್ದಾರ ಪದ್ಧತಿ. ಭಾರತವು ಗ್ರಾಮೀಣ ರಾಷ್ಟ್ರವಾಗಿದೆ. ಹಳ್ಳಿಗಳು ಭಾರತದ ಜೀವಾಳ. ಅನಾದಿ ಕಾಲದಿಂದಲೂ ಕೂಡ ರೈತರು ಹಾಗೂ ಗ್ರಾಮಗಳ ಅಭಿವೃದ್ಧಿಗಾಗಿ ರಾಜ ಮಹಾರಾಜರು, ಆಡಳಿತ ವರ್ಗದವರು ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರು. ರೈತರು ನೀಡ್ತಾ ಇದ್ದಂತಹ ಭೂಕಂದಾಯ ರಾಜ್ಯದ ಪ್ರಮುಖ ವರಮಾನ ಆಗ್ತಾ ಇತ್ತು. ರೈತರು ತಾವು ಕೊಡಬೇಕಾಗಿದ್ದ ಕಂದಾಯವನ್ನು ಹಣದ ರೂಪದಲ್ಲಾಗಲಿ ದವಸ ಧಾನ್ಯಗಳ ರೂಪದಲ್ಲಾಗಲಿ ಸರಕಾರಕ್ಕೆ ಕೊಡ್ಬೋದಾಗಿತ್ತು. ಸಾಮಾನ್ಯವಾಗಿ ಗ್ರಾಮ ಸಭೆಗಳು ಕಂದಾಯದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದವು. ಈ ಭೂಕಂದಾಯದ ತೆರಿಗೆಯನ್ನು ಸಾಮಾನ್ಯವಾಗಿ ವ್ಯವಸಾಯದ ಅಭಿವೃದ್ಧಿಗಾಗಿ ಪುನರ್ವಿನಿಯೋಗವನ್ನು ಮಾಡ್ತಾ ಇದ್ರು. ಕೆರೆ ಕಾಲುವೆಗಳ ಕಟ್ಟಿ ನೀರಾವರಿ ಸೌಕರ್ಯಗಳನ್ನು ಒದಗಿಸುವುದು, ಬರಗಾಲ ಕ್ಷಾಮದ ಕಾಲದಲ್ಲಿ ರಾಜ್ಯದ ಉಗ್ರಾಣದಲ್ಲಿ ಸಂಗ್ರಹವಾಗಿದ್ದ ದವಸ ಧಾನ್ಯಗಳನ್ನೇ ಅತ್ಯಂತ ಕಡಿಮೆ ದರದಲ್ಲಿ ನೀಡುವುದು, ಅನೇಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಒಟ್ಟಾರೆ ರೈತರ ಯೋಗಕ್ಷೇಮವನ್ನು ಸರ್ಕಾರ ನೋಡಿಕೊಳ್ತಾ ಇತ್ತು. ಬಕ್ಸರ್ ಕದನದ ನಂತರ ರಾಬರ್ಟ್ ಕ್ಲೈವನ ಕಾಲದಲ್ಲಿ ಕಂದಾಯವನ್ನು ವಸೂಲಿ ಮಾಡುವ ದಿವಾನಿ ಹಕ್ಕುಗಳು ದೊರಕಿದವು. ರಾಬರ್ಟ್ ಕ್ಲೈವನ ದ್ವಿಮುಖ ಸರಕಾರ ನೀತಿ ವಿಫಲಗೊಂಡಿತು. ವಾರೆನ್ ಹೇಸ್ಟಿಂಗ್ ಭಾರತದ ಗವರ್ನರ್ ಜನರಲ್ ಆದ ನಂತರ ಕಂದಾಯದ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಹರಾಜಿನ ಪದ್ಧತಿಯ ಮೂಲಕ ಅತೀ ಹೆಚ್ಚಿನ ಬೆಲೆಗೆ ಕೂಗಿದ್ದ ಕಲೆಕ್ಟರುಗಳಿಗೆ ಕಂದಾಯ ವಸೂಲಿ ಮಾಡುವ ಜವಾಬ್ದಾರಿಯನ್ನು ನೀಡಲಾಗ್ತಾ ಇತ್ತು. ಆದರೆ ಈ ವ್ಯವಸ್ಥೆಯು ಅನೇಕ ಲೋಪದೋಷಗಳಿಂದ ಕೂಡಿದ್ರಿಂದ ಬ್ರಿಟಿಷರಿಗೆ ಹೆಚ್ಚಿನ ಆದಾಯ ಅದರಲ್ಲಿ ಸಿಗಲಿಲ್ಲ. ಹಾಗೆ ಲಾರ್ಡ್ ಕಾರ್ನ್ವಾಲಿಸನು ಭಾರತದ ಗವರ್ನರ್ ಜನರಲ್ ಆದಾಗ ಹೊಸ ಕಂದಾಯದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಕಾಯಂ ಜಮೀನ್ದಾರ ಪದ್ಧತಿಯನ್ನು ಕೂಡ ಮಾಡುವಂಥದ್ದು. ಜಮೀನ್ದಾರನು ತಾನೇ ಸ್ವತಃ ವ್ಯವಸಾಯವನ್ನು ಮಾಡುತ್ತಿರಲಿಲ್ಲ. ಅವನ ಕೆಳಗೆ 100 ಮಂದಿ ಗೇಣಿದಾರರು ವರ್ಷವೆಲ್ಲ ದುಡಿದು ಬಂದ ಫಸಲಿನ ಸಿಂಹಪಾಲನ್ನು ಜಮೀನ್ದಾರರಿಗೆ ಒಪ್ಪಿಸಬೇಕಾಗಿತ್ತು. ರೈತರಿಂದ ಕಂದಾಯ ವಸೂಲಿ ಮಾಡಲು ಜಮೀನ್ದಾರರು ಮಧ್ಯವರ್ತಿಗಳನ್ನು, ಅಮಧ್ಯವರ್ತಿಗಳು, ಉಪಮಧ್ಯವರ್ತಿಗಳನ್ನು ನೇಮಿಸ್ತಾ ಇದ್ದರು. ಜಮೀನ್ದಾರರಿಂದ ಉಪಮಧ್ಯವರ್ತಿಗಳವರೆಗೆ ಪ್ರತಿಯೊಬ್ಬರು ಗೇಣಿದಾರರು ಶೋಷಣೆಗೆ ಒಳಮಾಡ್ತಾ ಇದ್ದರು. ಗೇಣಿದಾರರು ಈ ರೀತಿಯಲ್ಲಿ ನಿರಂತರ ಬಡತನಕ್ಕೆ ಒಳಗಾಗಿ ಕೆಲವೊಮ್ಮೆ ವಂಶಪಾರಂಪರ್ಯವಾಗಿ ಸಾಲದ ಹೊರೆ ತೀರಿಸಲಾಗದೆ ಜೀತದಾಳುಗಳಾಗಿ ನೆರಳಬೇಕಾಗಿತ್ತು. ಜಮೀನ್ದಾರ ಪದ್ಧತಿಯ ಪರಿಣಾಮ ಏನಾಯಿತು ಅಂದರೆ, ಒಂದು ಆಡಳಿತಾತ್ಮಕವಾಗಿ ಪರಿಣಾಮ ಆಯಿತು, ರಾಜಕೀಯ ಪರಿಣಾಮ ಉಂಟಾಯಿತು, ಆರ್ಥಿಕ ಪರಿಣಾಮ ಉಂಟಾಯಿತು, ಸಾಮಾಜಿಕ ಪರಿಣಾಮಗಳು. ಇದೆಲ್ಲ ಕಾರಣದಿಂದಾಗಿ ಜಮೀನ್ದಾರ ಪದ್ಧತಿಯಲ್ಲಿ ಪರಿಣಾಮ ಉಂಟಾಯಿತು. ಇವಿಷ್ಟು ಕಾರ್ನ್ವಾಲಿಸಿನ ಆಡಳಿತದ ಸುಧಾರಣೆಗಳಾದವು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಓದ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ನಾನು ತೋರಿಸ್ತೇನೆ. ಒಂದು 2023 ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿ. ಇದು ಸೆಕ್ಷನ್ ಎಯಲ್ಲಿ ಬಂದಿರುವಂಥ 5 ಅಂಕದ ಪ್ರಶ್ನೆಗಳು. ಕ್ರಿಸ್ತಶಕ 1526 ಪ್ರಥಮ ಪಾಣಿಪತ್ ಕದನ ಬಗ್ಗೆ ಬರೆಯಿರಿ. 1529 ಘಾಗ್ರಾ ಕದನ, ಬೈರಾಮ್ ಖಾನ್, ತಾಜ್ ಮಹಲ್, ಮನ್ಸಬ್ದಾರಿ ಪದ್ಧತಿ, ಕೋತ್ವಾಲ್. ಇನ್ನು 10 ಅಂಕದ ಪ್ರಶ್ನೆಗಳು. ಶೇರ್ಷಾನ ಸುಧಾರಣೆಗಳನ್ನು ವಿವರಿಸಿ. ಅಕ್ಬರನ ಕಂದಾಯದ ಪದ್ಧತಿ, ಔರಂಗಜೇಬ್ನ ಧಾರ್ಮಿಕ ನೀತಿ, ಮೊಘಲ್ ಕಾಲರದ ಸಾಮಾಜಿಕ ಜೀವನ, ಬಾಲ್ಯ ವಿವಾಹದ ಕುರಿತು ಟಿಪ್ಪಣಿ. 15 ಅಂಕಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಮೊಘಲರ ಕೊಡುಗೆ, ಸೂಫಿಸಂನ ಉಗಮ ಬೆಳವಣಿಗೆ, ಶಿವಾಜಿಯ ಮಿಲಿಟರಿ ಸಾಧನ, ಬ್ರಿಟಿಷರ ಭೂಕಂದಾಯದ ಸುಧಾರಣೆಗಳು. ಇದರಲ್ಲಿ ಆಪ್ಷನ್ ಇರೋದ್ರಿಂದ ಇದರಲ್ಲಿ 5 ಕೊಟ್ಟಿರ್ತಾರೆ, ನಾವು 3ಕ್ಕೆ ಉತ್ತರವನ್ನು ಬರೀಬೇಕು. ಇದರಲ್ಲಿ 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಹಾಗೆ 5 ಅಂಕದ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ನೋಡಿ, ಮುಂದಿನ ಘಟಕ 22ರಲ್ಲಿ ಮಹಲ್ವಾರಿ ಹಿಡುವಳಿ, ಸಾರಿಗೆ ಸಂಪರ್ಕ ಬೆಳವಣಿಗೆ ಎಲ್ಲ ಇದೆ. ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ನೋಡು. ಇಲ್ಲಿ ಮಹಲ್ವಾರಿ ಪದ್ಧತಿ ಇದೆ, ಆಮೇಲೆ ಸಾರಿಗೆ ಸಂಪರ್ಕ, ರೈತಾವರಿ ಪದ್ಧತಿ ಎಲ್ಲ ಇದೆ. ರೈತಾವರಿ ಪದ್ಧತಿಯೆಲ್ಲ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ನೋಡಿ. ಮಹಲ್ವಾರಿ ಪದ್ಧತಿ ಇದೆ ನೋಡಿ. ಮಹಲ್ವಾರಿ
ಅದು ಕೂಡ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳಾಗಿದೆ. ಸಾರಿಗೆ ಸಂಪರ್ಕದ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಇನ್ನು ಕೆಲವೊಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಅದಾದ ನಂತರ ಇಲ್ಲಿ ವುಡ್ಸಿನ ವರದಿ ತುಂಬಾ ಇಂಪಾರ್ಟೆಂಟ್. ವುಡ್ಸ್ ವರದಿ ಕೇಳಿರ್ತಾರೆ, ಹಳೆಯ ಪ್ರಶ್ನೆ. ಇವಿಷ್ಟಿರುವಂಥದ್ದು. ನಾವು ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ. ರೈತಾವರಿ ಪದ್ಧತಿ, ಮನ್ಸಬ್ದಾರಿ ಪದ್ಧತಿ, ಅದರ ಬಗ್ಗೆ ತಿಳ್ಕೊಳ್ಳುವ. ಘಟಕ 22ರ ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳನ್ನೆಲ್ಲ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.